ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ಕಳಲೆ ಒಂದ್ ಸ್ವಲ್ಪ ಗಸಿ ಗಸಿ ಹಾಗೆ ಸ್ವಲ್ಪ ಪಲ್ಯ ಥರ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಕಳಲೆ ಇದು ಆಲ್ರೆಡಿ ನೆನೆಸಿರೋ ಅಂಥದ್ದು. ಇವತ್ತು ಈಗ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ಈ ಕಳಲೆ ಪಲ್ಯಕ್ಕೆ ನಾನು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹೆಸರು ಕಾಳು ತಗೊಂಡು ಚೆನ್ನಾಗಿ, ಅಂದರೆ ಈ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಕೂಡ ಆಗೋ ಹಾಗೆ. ನೋಡಿ, ಇದು ಆಲ್ರೆಡಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದು ಇದರಲ್ಲಿ 100 ಗ್ರಾಮಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ನೋಡಿ ಕಳಲೆಯನ್ನು ಹಾಕ್ಕೊಂಡಿದ್ದೀನಿ. ಈ ಕಳಲೆ ಮುಳುಗುವಷ್ಟು ನೀರು ಹಾಕಿ ಸಾಕು, ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಈಗ ಈ ಹೆಸರು ಕಾಳಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಾಗೆ ಕಳಲೆಗೂ ಕೂಡ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಒಂದರ ಮೇಲೆ ಒಂದನ್ನು ಇಟ್ಟು ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ, ಮೊದಲಿಗೆ ಬೇಯಿಸ್ಕೊತೀನಿ. ಯಾಕಂದರೆ ಸ್ವಲ್ಪ ಟೈಮ್ ತಗೊಳ್ಬೋದು, ಲೇಟ್ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಮೊದಲಿಗೆ ಬೇಯಿಸ್ಕೊಂಡು ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಮತ್ತು ಕಳಲೆ ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಈಗ ನಾನೀಗ ಕುಕ್ಕರಲ್ಲಿ ಇದನ್ನು 3 ವಿಸಲ್ ಹಾಕಿ ಬೇಯಿಸ್ತೀನಿ ಇದನ್ನು. ಆವಾಗ ಚೆನ್ನಾಗಿ ಹೆಸರು ಕಾಳು ಬೆಂದಿರುತ್ತೆ, ಹಾಗೆ ಕಳಲೆನೂ ಬೆಂದಿರುತ್ತೆ. ನೋಡಿ, ಇದು ಆಲ್ರೆಡಿ ನಾನು ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಕಳಲೆ. ಹಾಗೆ ಅಡಿಗಡೆ ನೋಡಿ ಹೆಸರು ಕಾಳನ್ನು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಈ ಹೆಸರು ಕಾಳು ನೀರಿದೆ ಅಂತ ಹೇಳಿ ನೀರನ್ನು ವೇಸ್ಟ್ ಮಾಡಬೇಡಿ, ಇದು ಪಲ್ಯಕ್ಕೆ ಯೂಸ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಹಾಗೆ ನೋಡಿ, ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ನಾನಿಲ್ಲಿ ಸಾಸಿವೆ ಯೂಸ್ ಮಾಡ್ತಾ ಇಲ್ಲ. ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 2 ಇಂಚಷ್ಟು ಜಿಂಜರ್ ಅಂದ್ಕೊಳ್ಳಿ, ಚಿಕ್ಕದಾಗಿ ಹೆಚ್ಚಿದ್ದೀನಿ. ಒಂದು 10ರಿಂದ 12 ಎಸ್ಲಸ್ಸು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಹಾಗೆ ಇಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ ನಾನು. ಹಾಗೆ ಇದನ್ನು ಈರುಳ್ಳಿಯನ್ನು ಕೂಡ ದೊಡ್ಡದಾಗಿ ಹೆಚ್ಚಿಲ್ಲ, ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇದು ಫ್ರೈ ಆಗ್ತಾ ಇರಲಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಈ ತೆಂಗಿನಕಾಯಿಯನ್ನು ನಾನು ತರಿಯಾಗಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತೀನಿ. ನೀರನ್ನು ಹಾಕ್ಕೊಂಡು ಇದು ಮಾಡ್ಕೊಳ್ಬೇಡಿ, ಹಾಗೆ ಜಸ್ಟ್ ಮಿಕ್ಸಿಲಿ ತಿರುಗಿಸ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಬೆಂದಿದ್ರಿಂದ ನಾನು 2 ದೊಡ್ಡ ಟೊಮೆಟೊ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಟೊಮೆಟೊ ಆಯಿಲಲ್ಲೇ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಅಂದರೆ ಆಯಿಲಲ್ಲಿ ಬೆಂದು ಅದು ಸ್ಮ್ಯಾಶ್ ಆಗಬೇಕು ಟೊಮೆಟೊ, ಆವಾಗಲೇ ಈ ಪಲ್ಯಕ್ಕೆ ಟೇಸ್ಟ್ ಕೊಡೋದು. ಯಾಕಂದರೆ ನಾನಿಲ್ಲಿ ಯಾವುದೇ ಹುಳಿಯನ್ನು ಯೂಸ್ ಮಾಡ್ತಿಲ್ಲ. ನೋಡಿ, ಈ ಥರ ತರಿಯಾಗಿ ಕಾಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಟೊಮೆಟೊ ಕೂಡ ಆಲ್ಮೋಸ್ಟ್ ಈಗ ಬೇಯ್ತಾ ಬಂದಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಸ್ಮ್ಯಾಶ್ ಆಗುತ್ತೆ. ನೋಡಿ, ಇದು ಆಲ್ರೆಡಿ ಬೆಂದಿದೆ. ಟೊಮೆಟೊಸ್ ತುಂಬ ಸ್ಮೂತ್ ಕೂಡ ಆಗಿದೆ. ನೋಡಿ, ಸಿಪ್ಪೆ ಬಿಟ್ಟಿದೆ ಅಲ್ವಾ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಕಳಲೆಯನ್ನು ಬೇಯಿಸಿದ್ದೀವಲ್ವ, ಆ ಕಳಲೆಯನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಎಲ್ಲದನ್ನೂ ಹಾಕ್ಕೊಳ್ಳಿ ಕ್ಲೀನಾಗಿ. ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಖತ್ತಾಗಿ ಕೂಡ ಇರುತ್ತೆ. ಇದಕ್ಕೆ ಇದು ಒಳ್ಳೆ ಪಲ್ಯ ಮಾಡಿ, ಇದು ಅಂದರೆ ಸ್ವಲ್ಪ ತೆಳುವಾಗಿ ಸಾಗು ಥರ ಇರುತ್ತೆ ಅಲ್ವಾ, ಇದು ಚಪಾತಿ, ರೊಟ್ಟಿಗೆ, ಹಾಗೆ ಕಡುಬು, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಕಡಿಮೆ ಅಲ್ವಾ ಸಿಗೋದು, ಹಾಗಾಗಿ ನೋಡಿ, ಈಗ ಇದನ್ನು ನಾನು ಅಷ್ಟನ್ನು ಕೂಡ ಈಗ ಹಾಕ್ಕೊಂಡಿದ್ದೀನಲ್ವ, ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಜೊತೆಗೆ. ಯಾಕಂದರೆ ಎಲ್ಲದಕ್ಕೂ ಆಯಿಲ್ ಚೆನ್ನಾಗಿ ಅಪ್ಲೈ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಈಗ ಸ್ವಲ್ಪ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಮ್ಮೆ ಹೀಗೆ ಸ್ವಲ್ಪ ಹೊತ್ತು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಆಯಿಲೆಲ್ಲ ಚೆನ್ನಾಗಿ ಆಗಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಇಷ್ಟಾದರೆ ಸಾಕು. ಈಗ ಬೇಯಿಸಿದ್ದೀವಲ್ವ ಹೆಸರು ಕಾಳು, ಅದನ್ನು ಅಷ್ಟನ್ನು ಹಾಕ್ಕೊಳ್ತೀನಿ ಇದಕ್ಕೆ ನಾನೀಗ.
ನೋಡಿ ಹೆಸರು ಕಾಳಿದೆ ಅಲ್ವಾ ಇದನ್ನ ಹಾಕ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಇದೊಳ್ಳೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಗ್ರೇವಿ ಥರನೂ ಇರುತ್ತೆ. ನಾನು ಹೆಸರುಕಾಳು ನೀರನ್ನ ಇದಕ್ಕೇನೆ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಬಾರ್ದಲ್ವಾ ಅದಕ್ಕೋಸ್ಕರ. ಯಾಕಂದ್ರೆ ಇದಕ್ಕೆ ಬೇಕಾಗುತ್ತೆ. ಇದು ಮತ್ತೆ ತುಂಬ ಡ್ರೈ ಬೇಕಾದವರು ನೀರನ್ನ ಹಾಕ್ಕೊಳ್ಬೇಡಿ. ನಾನು ಸ್ವಲ್ಪ ಗಸಿ ಗಸಿ ಥರ ಇರಲಿ ಅಂತ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೆಲ್ಲ. ಈಗ ನೋಡಿ ಇದಕ್ಕೆ ನಾನು ಚಿಕನ್ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಏನಂದ್ರೆ ನೀವು ಒಂದು ₹10 ಪ್ಯಾಕೆಟನ್ನು ಯೂಸ್ ಮಾಡ್ಕೊಳ್ಳಿ ಸಾಕು. ಹಾಗೆ ಮನೆಯಲ್ಲೇ ಮಾಡಿರ್ತೀವಲ್ವಾ ಖಾರದ ಪುಡಿ ಅಂದರೆ ಧನಿಯಾ, ಮೆಂತೆ, ಜೀರಿಗೆ ಹಾಗೆ ಮೆಣಸು ಹಾಕಿ ಪುಡಿ ಮಾಡಿರ್ತೀವಲ್ವಾ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ಚಿಕ್ಕ ಸ್ಪೂನ್ ಆಗಿದ್ದರಿಂದ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಪುಡಿ ಮಾಡಿದ್ದೀವಲ್ವಾ ತೆಂಗಿನಕಾಯಿ ತುರಿಯನ್ನು ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಖಾರದ ಪುಡಿ ಎಲ್ಲ ಹಾಕೊಂಡ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ತೆಂಗಿನಕಾಯಿ ತುರಿಯನ್ನು ಇದನ್ನೆಲ್ಲ ಹಾಕ್ಕೊಂಡು ಇದು ಬೇಕಾದರೆ ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೋದು. ಅದು ತುಂಬ ಸಾಂಬಾರು ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ತರಿಯಾಗಿ ಮಾಡಿದ್ದೀನಿ. ಸ್ವಲ್ಪ ಸುಕ್ಕ ಥರ ಇರುತ್ತೆ. ಹಾಗೆ ಸ್ವಲ್ಪ ಗ್ರೇವಿ ಥರನೂ ಇರುತ್ತೆ. ತುಂಬ ಸಖತ್ತಾಗಿ ಕೂಡ ಬರುತ್ತೆ. ನೋಡಿ ಈಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಈ ಗ್ರೇವಿಯಲ್ಲೇ ಚೆನ್ನಾಗಿ ಬೇಯಬೇಕು. ಯಾಕಂದರೆ ತೆಂಗಿನಕಾಯಿ ಪುಡಿ ಮಾಡಿ ಹಾಕಿರೋದ್ರಿಂದ ಅದು ಹಾಳಾಗಬಾರ್ದಲ್ವ ಅದಕ್ಕೆ. ಈಗ ಸ್ವಲ್ಪ ಟೇಸ್ಟಿಗೆ ಸಾಲ್ಟನ್ನು ಹಾಕ್ಕೊಳ್ಳಿ. ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಈಗ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಈಗಲೇ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೀವು. ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ಸಲ್ಲಿ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಒಮ್ಮೆ ಇದಕ್ಕೆ ನೋಡಿ ಈಗ ನಾವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಲ್ವ. ಈಗ ಲಿಡ್ಡನ್ನು ಒಂದೇನಾದ್ರು ಮೇಲ್ಗಡೆ ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಯಾಕಂದರೆ ಮಸಾಲೆಗಳೆಲ್ಲ ಚೆನ್ನಾಗಿ ಅದು ಏನು ಹೇಳಿ ಚೆನ್ನಾಗಿ ಬೆಂದು ಚೆನ್ನಾಗಿ ಇದಾಗುತ್ತೆ. ನೋಡಿ ಆಯಿಲೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಒಂದು 5 ನಿಮಿಷ ಮುಚ್ಚಿ ಇಟ್ಟಿದ್ರೆ ಸಾಕು. ಮತ್ತು ತಳ ಹಿಡಿಲಿಕ್ಕೆ ಬಿಡಬೇಡಿ. ಯಾಕಂದರೆ ಹೆಸರು ಕಾಳು ಹಾಕಿರೋದ್ರಿಂದ ಅದು ಸ್ವಲ್ಪ ದಪ್ಪವಾಗಿ ಬಂದಿರತ್ತೆ ಅಲ್ವಾ ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಸಖತ್ತಾಗಿರುತ್ತೆ. ಇದು ನನಗೆ ಇಷ್ಟ ಆಗಿದ್ರೆ ಸಾಕಾಗುತ್ತೆ. ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕಳಲೆ. ನೀವು ಪಲ್ಯ ಅಂತ ಆದರೂ ಕರಿಬೋದು, ಗ್ರೇವಿ ಅಂತ ಆದರೂ ಕರಿಬೋದು, ಸುಕ್ಕ ಥರ ಅಂತನಾದರೂ ಕರಿಬೋದು. ತುಂಬ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.